ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಅಂದ್ಬಿಟ್ಟು ಕೆಲವೊಂದಷ್ಟು ಐಟಮ್ನ ಶಾಪಿಂಗ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲವುದು ಕೂಡ ಮೀಶೋದಲ್ಲೇ ಶಾಪಿಂಗ್ ಮಾಡಿರೋದು. ಪೇಂಟ್ ಮಾಡಿಸಿದ ಮೇಲೆ ಮನೆಯ ಕೆಲವೊಂದು ಗೋಡೆಗಳು ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಐಟಮ್ಸ್ಗಳು, ಹಾಗೆ ಪ್ರೈಸು ಕೂಡ ಜಾಸ್ತಿ ಏನಿಲ್ಲ, ಎಲ್ಲ ಅರೌಂಡ್ 150, 200, 300 ಆ ರೇಂಜಲ್ಲಿ ಇರೋವಂಥ ಪ್ರಾಡಕ್ಟ್ಸ್ಗಳು. ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗೆ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಕೂಡ ಸಿಂಪಲ್ಲಾಗಿ ಮನೇನ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಏನೇನೆಲ್ಲ ತರಿಸಿದ್ದೀನಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ, ಹಾಗೆ ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ತೋರಿಸ್ತೀನಿ ಒಂದೊಂದು ಏನೇನು ತಂದಿದ್ದೀನಿ ಅಂತ. ರೀಸೆಂಟಾಗಿ ನಾನು ಕಿಚನ್ ಮೇಕೋವರ್ ವೀಡಿಯೋನ ಮಾಡಿದ್ದೆ. ಅದು ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹಾಗೆ ಕಿಚನಲ್ಲೂ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೆಲವೊಂದಷ್ಟು ಐಟಮ್ಗಳನ್ನ ಬೇರೆ ಕಡೆ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ನಾನು ತುಂಬ ಜನ ಕೇಳ್ತಿದ್ರು, ನೀವು ಕಿಚನ್ನಲ್ಲಿ ಸ್ಲ್ಯಾಬ್ ಹಾಕ್ಸಿದ್ದೀರಲ್ಲ ಅದು ಹೇಗೆ ಏನು ಅಂದ್ಬಿಟ್ಟು. ಅದು ನಮ್ಮದು ಫಸ್ಟು ಕಲ್ಲಿತ್ತು, ನಾರ್ಮಲ್ ಬ್ಲ್ಯಾಕ್ ಕಲರ್ ಕಡಪ ಕಲ್ಲು ಅಂತ ಬರುತ್ತಲ್ಲ ಅದು ಇದ್ದಿದ್ದು. ಅದ್ರ ಮೇಲೆ ಟೈಲ್ಸ್ ಶಾಪಲ್ಲಿ ಸಿಗುತ್ತೆ ಅಂದ್ಬಿಟ್ಟು ತಂದು ನಾವು ಅಂಟಿಸಿದ್ವಿ. ಅದನ್ನು ಟೈಲ್ಸ್ ಥರನೇ ಇರುತ್ತೆ, ಆದರೆ ಅದು ಗಮ್ಮಲ್ಲಿ ಪೇಸ್ಟ್ ಮಾಡೋದು. ಅದನ್ನು ಅಂಟಿಸಿದ್ವಿ. ಚೆನ್ನಾಗೇನೋ ಕಾಣಿಸ್ತಿತ್ತು, ಗೋಡೆಗೆ ಮ್ಯಾಚ್ ಆಗೋ ಥರದ್ದೇ ತಂದು ಅಂಟಿಸಿದ್ವಿ. ಆದರೆ ಅದು ಈಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದು ಏನಾಯಿತು ಅಂದ್ಬಿಟ್ಟು ನಾನು ವಿಡಿಯೋ ಮುಂದೆ ತೋರಿಸ್ತೀನಿ. ಅದಕ್ಕೆ ಬೇರೆ ಸದ್ಯಕ್ಕೆ ಸೊಲ್ಯೂಷನ್ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನೋಡೋಣ ಅಂತ ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ಈ ಒಂದು ಆಪ್ಷನ್ ನಂಗೆ ಸಿಕ್ತು ಅದರಲ್ಲಿ. ಅದಕ್ಕೆ ಆ ಕಲ್ಲು ಮೇಲೆ ಈಗ ನಾನು ಈ ಒಂದು ವಾಲ್ಪೇಪರ್ನ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಗೋಡೆಗೂ ಕೂಡ ಅಂಟಿಸ್ಬೋದು, ಅದೇ ಈ ಕಲ್ಲುಗಳ ಮೇಲೂ ಕೂಡ ಅಂಟಿಸ್ಬೋದು. ವಾಟರ್ ಪ್ರೂಫ್ ವಾಲ್ಪೇಪರ್ ಇದು. ನೋಡೋಣ ಅಂತ ತರಿಸಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು. ನಮಗೂ ಅಷ್ಟೇ. ಅದು ಈಗ ನಾನು ಫಸ್ಟು ಆಲ್ರೆಡಿ ಯೂಸ್ ಮಾಡ್ತಿರೋ ಅಂಥದ್ದು ಅಷ್ಟೇ. ಇಷ್ಟು ದಿನ ಆದಮೇಲೆ ಅದು ಗೊತ್ತಾಗಿದ್ದು ಈ ಥರ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಈಗ ಅದಕ್ಕೆ ಒಂದು ಸೊಲ್ಯೂಷನ್ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಅದು ತುಂಬ ಜನ ಕೇಳ್ತಿದ್ರಿ ಹೇಗೆ ಇದು ಎಲ್ಲಿ ಸಿಗುತ್ತೆ ಅಂತೆಲ್ಲ. ನೋಡಿ, ನೀವು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಅದು ನನಗೂ ಅದು ಸಜೆಸ್ಟ್ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಈಗ ಇದರಲ್ಲಿ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇದು ಮೀಶೋದಲ್ಲಿ ನಾನು ಬುಕ್ ಮಾಡಿ ತರಿಸಿರೋದು. 3 ಪೀಸ್ ಬಂದಿದೆ. ಸೇಮ್ ಇದೇ ಥರ ವಾಲ್ಪೇಪರ್. ಇದು 3 ಪೀಸ್ ಬಂದಿದೆ. ಅರೌಂಡ್ 150 ಒಳಗಡೆ ಸಿಕ್ತು. ಇದು ಬ್ಲ್ಯಾಕ್ ಕಲರಲ್ಲಿದೆ. ನೋಡಬೇಕು ಹೇಗೆ ಕಾಣಿಸುತ್ತೆ ಹಾಕಿದ ಮೇಲೆ ಅಂದ್ಬಿಟ್ಟು ತೋರಿಸ್ತೀನಿ ಆಮೇಲೆ. ಇಲ್ಲೇನೋ ನೋಡೋದಕ್ಕೆ ಚೆನ್ನಾಗಿದೆ. ನಾನು ಬೇರೆ ವಿಡಿಯೋಗಳಲ್ಲೆಲ್ಲ ನೋಡಿದ್ದೆ, ಈ ಥರದ್ದೆಲ್ಲ ಹಾಕಿದ್ದಾರೆ ಕಿಚನಲ್ಲಿ. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ತರಿಸಿದ್ದೀನಿ. ಹಾಗೆ ನೆಕ್ಸ್ಟು ಬಂದು ಕೆಲವೊಂದಷ್ಟೆಲ್ಲ ಓಪನ್ ಮಾಡಿಲ್ಲ, ಇನ್ನು ಓಪನ್ ಮಾಡಿ ತೋರಿಸ್ತೀನಿ. ಮೀಶೋದಲ್ಲಿ ಇವಾಗ ಹೋಮ್ ಡೆಕೋರ್ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ. ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ಈಗ ಕಿಚನ್ ಮೇಕೋವರು, ಹೋಮ್ ಮೇಕೋವರ್ ಎಲ್ಲ ಮಾಡೋದಕ್ಕೆ ಎಲ್ಲರೂ ಕೂಡ ಮಾಡ್ತಿರೋದ್ರಿಂದ ತುಂಬ ಬೆಸ್ಟ್ ಪ್ರೈಸಲ್ಲಿ ಕೂಡ ಸಿಗ್ತಾ ಇದೆ. ಹಾಗೆ ನೋಡ್ಬೋದು, ನೋಡಿ ಪ್ಯಾಕೇಜ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿ ಸೇಫಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಡ್ಯಾಮೇಜ್ ಎಲ್ಲ ಏನೂ ಆಗಬಾರ್ದು ಪ್ರಾಡಕ್ಟ್ಸ್ಗಳು ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಪಾರ್ಸಲ್ ಎಲ್ಲ ಎಷ್ಟು ಚೆನ್ನಾಗಿ ಪ್ರಾಡಕ್ಟ್ನ ಸೇಫಾಗಿ ಕಳಿಸಿದ್ದಾರೆ. ಹಾಗೆ ಪ್ರೈಸು ಕೂಡ ತುಂಬ ಕಡಿಮೆ ಆಗಿದೆ. ಫಸ್ಟ್ ಇದ್ದಿದ್ದಕ್ಕೂ ಇತ್ತೀಚೆಗಂತೂ ತುಂಬಾ ಕಡಿಮೆ ಆಗಿದೆ. ಇದು ಒಂದು ರಿಮೋಟ್ ಇದೆ, ಹಾಗೆ ಒಂದು ವಯರು, ಇದು ಲೈಟು. ಇದು ಚಾರ್ಜಬಲ್ ಲೈಟು. ಇದ್ರ ಮೇಲೆ ಈ ಥರ ನಾವು ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಇದರಲ್ಲಿ. ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದು ಚೆನ್ನಾಗಿತ್ತು, ಒಂಥರ ಏನಾದರೂ
ಪೂಜೆ ಎಲ್ಲ ಮಾಡುವಾಗಲೂ ಇಡ್ಬೋದು, ಇಲ್ಲ ಏನಾದರೂ ಫಂಕ್ಷನ್ ಏನಾದರೂ ಮಾಡ್ತೀವಿ, ಬರ್ತಡೇ ಕೇಕ್ ಕಟ್ಟಿಂಗ್ ಎಲ್ಲ ಅಂದರೂ ಯೂಸ್ ಮಾಡ್ಬೋದು. ಹಾಗೆ ನಾವು ಡಿನ್ನರ್ ಟೈಮಲ್ಲೂ ಕೂಡ ಟೇಬಲ್ ಮೇಲೆ ಇಡ್ಬೋದು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡೋಣ ಅಂತ ತರಿಸಿದ್ದೀನಿ. ಇದು ಒಂದು ಅರೌಂಡು 300-350 ಒಳಗಡೆ ಸಿಕ್ಕಿದೆ. ಇದು ಯಾವ ರೀತಿ ಯೂಸ್ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಮುಂದೆ. ಇಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ರಿಮೋಟಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಅಂದ್ಬಿಟ್ಟು ರಿಮೋಟ್ನು ಕೂಡ ಕೊಟ್ಟಿದ್ದಾರೆ. ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಇದು 7 to 8 ಕಲರ್ಸ್ ಏನೋ ಚೇಂಜ್ ಆಗುತ್ತೆ. ತೋರಿಸ್ತೀನಿ ಇದು ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು ಆಮೇಲೆ. ನೆಕ್ಸ್ಟು ಇದು ಓಪನ್ ಮಾಡಿದ್ದೀನಿ ಆಲ್ರೆಡಿ. ಮಗಳು ಬರ್ತಡೇ ಇತ್ತು, ಅವಳಿಗೆ ಗಿಫ್ಟಾಗಿ ಕೊಡೋಣ ಅಂದ್ಬಿಟ್ಟು ಇದನ್ನು ತರಿಸಿದ್ದೆ. ಅವಳ ಕೈಲಿ ನಾನು ಓಪನ್ ಮಾಡಿಸಿದ್ದೆ. ಇದು ಈ ಥರ ಒಂದು ಲೈಟು, ಎಸ್ಪೆಷಲಿ ಮಕ್ಕಳ ರೂಮಿಗೆ ಅಂತಲೇ ಲೈಟ್ ಇದು. ಶೆಲ್ ಹಾಕಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಚಾರ್ಜರ್ ಜೊತೆ ಕನೆಕ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಹಾಗೆ ವರ್ತ್ ಅಂತ ಕೂಡ ಅನಿಸ್ತು. ಒಂದು 250-300 ಒಳಗಡೆ ಸಿಕ್ತು ಇದು ಲೈಟು. ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಥರದ್ದೊಂದು ಬೇಕು ಅಂತ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಿದ್ಲು. ಈಗ ಇದನ್ನು ತರಿಸ್ಕೊಟ್ಟಿದ್ದೀನಿ. ಇದು ಅಷ್ಟೇ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಮುಂದೆ ಶೇರ್ ಮಾಡ್ತೀನಿ. ಚೆನ್ನಾಗಿದೆ, ವರ್ತ್ ಅಂತ ಅನಿಸುತ್ತೆ. ನೆಕ್ಸ್ಟು ಇದು ಒಂದು ವಾಲ್ ಹ್ಯಾಂಗಿಂಗು, ಚೆನ್ನಾಗಿದೆ. ಇದು ಒಂದು ಅರೌಂಡ್ 150-160 ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಎವರಿ ಫ್ಯಾಮಿಲಿ ಆ್ಯಸ್ ಎ ಸ್ಟೋರಿ, ವೆಲ್ಕಮ್ ಟು ಅವರ್ಸ್. ವೆಲ್ಕಮ್ ಮಾಡೋ ಅಂಥದ್ದು ಇದು, ವೆಲ್ಕಮ್ ಹೋಮ್ ಅಂತ ಎಲ್ಲ ತುಂಬ ಇದರಲ್ಲಿ ಇನ್ನೂ ಆಪ್ಷನ್ ಎಲ್ಲ ಇದೆ. ನೋಡ್ಬಿಟ್ಟು ತಗೋಬೋದು ಯಾವ್ದು ಬೇಕು ಅಂತ. ನನಗೆ ಇದು ಇಷ್ಟ ಆಯಿತು, ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅನ್ನಿಸ್ತು. ಇದು ಕಿಚನ್ಗೂ ಹಾಕ್ಬೋದು, ರೂಮಲ್ಲೂ ಕೂಡ ಹಾಕ್ಬೋದು, ಇಲ್ಲ ಹಾಲಲ್ಲಿ ಕೂಡ ಹಾಕ್ಬೋದು. ಚೆನ್ನಾಗಿದೆ. ಇದನ್ನು ನಾನು ಎಲ್ಲ ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ ಆಮೇಲೆ. ಹಾಗೆ ನೆಕ್ಸ್ಟು ಇನ್ನೊಂದು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇದು ಒಂದು ವಾಲ್ ಹ್ಯಾಂಗಿಂಗ್ ಏನೇ ಇದ್ರ ಮೇಲೆ ಏನಾದರೂ ಡೆಕೋರ್ ಪೀಸ್ ಎಲ್ಲ ಇಡ್ಬೋದು. ತುಂಬ ಚೆನ್ನಾಗಿದೆ ಇದು. ಜಸ್ಟ್ 170 ರೂಪೀಸ್ಗೆ 2 ಪೀಸ್ ಬಂದಿದೆ. ನೋಡ್ಬೋದು ನೋಡಿ, ಈ ಥರ ಇದೆ. ಇದರಲ್ಲೂ ಕೂಡ ಏನಾದರೂ ಶೋ ಪೀಸ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ ನಾನು ಏನನ್ನ ಇಡ್ತಾ ಇದ್ದೀನಿ ಇದರಲ್ಲಿ ಅಂದ್ಬಿಟ್ಟು. ಇದು ಸ್ಟೀಲ್ದು ವಾಲ್ಗೆ ಬುಕ್ಸ್ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಇದನ್ನು ಹ್ಯಾಂಗ್ ಮಾಡ್ಬೋದು. ತುಂಬ ಜಾಸ್ತಿ ವೆಯ್ಟ್ ಎಲ್ಲ ಇಡೋದಕ್ಕಾಗಲ್ಲ. ಶೋ ಪೀಸಸ್ಗಳೆಲ್ಲ ಜಾಸ್ತಿ ವೆಯ್ಟ್ ಏನು ಇರಲ್ವಲ್ಲ, ಅಂಥವನ್ನ ಇಡ್ಬೋದು. ಚೆನ್ನಾಗಿದೆ ಇದು ಕೂಡ, ವರ್ತ್ ಅಂತ ಅನ್ನಿಸ್ತು. 2 ಪೀಸ್ ಕಾಂಬೋನಲ್ಲಿ ಬಂದಿದೆ. ಒಂದೊಂದೇ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು 2 ಪೀಸ್ ನನಗೆ 170 ರೂಪೀಸ್ಗೆ ಸಿಕ್ಕಿದೆ. ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ನೆಕ್ಸ್ಟು ಬಂದು ಇದು ಒಂದು ವಾಲ್ ಹ್ಯಾಂಗಿಂಗು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ವೆಲ್ಕಮ್ ಹೋಮ್ ಅಂದ್ಬಿಟ್ಟು. ಇದು ಸ್ವಲ್ಪ ಒಂದು ಓಪನ್ ಆಗಿದೆ, ಏನಿಲ್ಲ, ಜಸ್ಟ್ ನಾಟ್ ಹಾಕ್ಬೋದು ಅಷ್ಟೇ, ನಾವೇ ಆರಾಮಾಗಿ ಹಾಕ್ಕೋಬೋದು. ಇದು ಅಷ್ಟೇ ವಾಲ್ ಹ್ಯಾಂಗಿಂಗು. ಹುಕ್ಸ್ ಹಾಕ್ಬಿಟ್ಟು, ಪ್ಲಾಸ್ಟಿಕ್ ಹುಕ್ಸಿಗೂ ತಡೆಯುತ್ತೆ, ಇದೇನು ಜಾಸ್ತಿ ವೆಯ್ಟ್ ಇಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತರಿಸಿದ್ದೀನಿ. ಇದು ಆಮೇಲೆ ನಾನು ಹಾಕ್ಕೊತೀನಿ. ನೆಕ್ಸ್ಟು ಬಂದು ಇದು ಅಷ್ಟೇ ಒಂದು ವಾಲ್ ಹ್ಯಾಂಗಿಂಗೇನೆ. ಒಂದೇ ಸಲ ಆರ್ಡ್ರ್ ಮಾಡಿದ್ದೆ, ಆದರೆ ಎಲ್ಲ ಒಂದೊಂದು ಸಲ ಬಂದಿದೆ. ಇದು ನಾನು ಕಲೆಕ್ಟ್ ಮಾಡಿ ಎಲ್ಲ ಒಟ್ಟಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದೊಂಥರ 3D ಫ್ಲವರ್ ಥರ ಇದೆ. ರೂಮಲ್ಲೆಲ್ಲ ಹಾಕೋದಕ್ಕೂ ಚೆನ್ನಾಗಿದೆ, ಹಾಲ್ನಲ್ಲೂ ಕೂಡ ಹಾಕ್ಬೋದು. 3 ಪೀಸ್ ಬರುತ್ತೆ. ಡಬಲ್ ಟೇಪ್ನು ಕೂಡ ಅವರೇ ಸ್ಟಿಕ್ ಮಾಡಿದ್ದಾರೆ. ಈಸಿಯಾಗಿ ಇದನ್ನು ರಿಮೂವ್ ಮಾಡಿ ನಾವು ಅಂಟಿಸ್ಕೊಳ್ಳೋದು ಅಷ್ಟೇ. ಈ ಥರ ಫ್ಲವರ್ ಇದೆ. ಇದ್ರ ಮಧ್ಯದಲ್ಲಿ ಒಂದು ಬಟರ್ಫ್ಲೈ ಬರುತ್ತೆ. ಇದು ಈ ಥರ ಮೇಲೆ ಕೆಳಗೂ ಹಾಕ್ಬೋದು, ಪಕ್ಕ ಕೂಡ ಹಾಕ್ಕೋಬೋದು. ನಾನು ತೋರಿಸ್ತೀನಿ ಇದನ್ನು ನಾನು ಎಲ್ಲಿಗೆ ಹಾಕ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಿದೆ ಇದು ಅಷ್ಟೇ. 160 150 ಏನೋ ಆಯಿತು. ನೆಕ್ಸ್ಟು ಇದು ಅಷ್ಟೇ
ಇದೂ ವಾಲ್ ಹ್ಯಾಂಗಿಂಗೆ. ಇದು 3 ಪೀಸ್ ಇದೆ, ಆದರೆ ಸೈಜ್ ತುಂಬ ಚಿಕ್ಕದು ಬಂದಿದೆ. ಇದೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಫೋಟೋದಲ್ಲಿ ಇದ್ದಂಥ ಥರ ಇದು ಅಷ್ಟೊಂದು ಲುಕ್ಕು ಬರುತ್ತೆ ಅಂತ ಏನು ಅನ್ನಿಸ್ತಿಲ್ಲ. ತುಂಬ ಚಿಕ್ಕದಿದೆ, ಅದಕ್ಕೆ ಇದೊಂದು ನಾನು ರಿಟರ್ನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ಓಪನ್ ಮಾಡ್ತಾ ಇಲ್ಲ, ನಾನು ಹಾಗೆ ಇಡ್ತಾ ಇದ್ದೀನಿ. ಲಾಸ್ಟು ಇದು ಅಷ್ಟೇ ವಾಲ್ ಹ್ಯಾಂಗಿಂಗು. ತುಂಬ ಈಸಿ ಇದು. ಫಸ್ಟು ಎಲ್ಲ ಮೊಳೆ ಹೊಡೆಯೋದು ಆ ಥರ ಎಲ್ಲ ಮಾಡಬೇಕಿತ್ತು. ಈಗ ಏನಿಲ್ಲ, ಆರಾಮಾಗಿ ಡಬಲ್ ಟೇಪ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೋಬೋದು. ಇದು ಚೆನ್ನಾಗಿದೆ. ಈ ಥರ 3 ಪೀಸ್ ಬರುತ್ತೆ. ಇದು ಅಷ್ಟೇ, ಒಂದು ದೊಡ್ಡದು 2 ಚಿಕ್ಕ ಸೈಜ್ ಇದೆ. ಸಿಂಪಲ್ಲಾಗಿ ಮನೇನ ಚೆನ್ನಾಗಿ ಕಾಣಿಸೋ ಥರ ಮಾಡೋ ಅಂಥ ವಸ್ತುಗಳಿವೆಲ್ಲ. ಇದು ಅಷ್ಟೇ, ಒಂದು 150 160 ಆ ರೇಂಜಲ್ಲಿ ಸಿಕ್ತು. ಇದಕ್ಕೂ ಸೇಮು ಡಬಲ್ ಸೈಡ್ ಟೈಪ್ ಅವರೇ ಹಾಕಿದ್ದಾರೆ. ಜಸ್ಟ್ ನಾವು ತೆಗೆದ್ಬಿಟ್ಟು ಸ್ಟಿಕ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ನಾನು ಇದನ್ನು ಎಲ್ಲೆಲ್ಲಿ ಹಾಕ್ತೀನಿ ಅಂದ್ಬಿಟ್ಟು ಕೂಡ ಈಗ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ಮೊದಲಿಗೆ ನಾನಿವಾಗ ಮಕ್ಕಳ ರೂಮಲ್ಲಿ ಅದು ಲೈಟ್ ಏನೋ ನಾನು ತೋರಿಸಿದ್ನಲ್ಲ ಅದನ್ನು ಇಡೋಕ್ಕೆ ಅಂದ್ಬಿಟ್ಟು ಒಂದು ಜಾಗನ ಮಾಡ್ತಾಯಿದ್ದೀನಿ. ಅದು ವಾಲ್ ಹ್ಯಾಂಗಿಂಗ್ ಇತ್ತಲ್ಲ, ಅದನ್ನು ಹ್ಯಾಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಇಡೋಣ ಅಂತ ಅಂದ್ಕೊಂಡು ಈಗ ಅದನ್ನು ಹ್ಯಾಂಗ್ ಮಾಡಿದ್ದೀನಿ. ತುಂಬಾ ಈಸಿ. ಅದು ಸ್ಟೀಲ್ ಹೋಲ್ಡರ್ಗಳು ಸಿಗುತ್ತೆ. ಇದು ನಾನು ಲಾಸ್ಟ್ ಟೈಮು ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ತರಿಸಿದ್ದೆ, ಅದು ಇನ್ನೂ ಇತ್ತು ನನ್ನ ಹತ್ರ. ಅದನ್ನೇ ಈಗ ನಾನು ಮತ್ತೆ ಯೂಸ್ ಮಾಡ್ಕೊತಾ ಇದ್ದೀನಿ. ಲೈಟ್ಗೆ ಒಂದು ವಯರ್ನ ಅವರೇ ಕೊಟ್ಟಿರ್ತಾರೆ. ನಮ್ಮ ಮೊಬೈಲ್ ಚಾರ್ಜರ್ಗೆ ಅದನ್ನು ಕನೆಕ್ಟ್ ಮಾಡಿದ್ರೆ ಈ ಥರ ಲೈಟ್ಗಳು ಆನ್ ಆಗುತ್ತೆ. ಫುಲ್ಲು ನೈಟಲ್ಲಂತೂ ಫುಲ್ಲು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಮಧ್ಯಾಹ್ನ ಟೈಮಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಆ ಕಡೆಯಿಂದ ಬೆಳಕು ಬರ್ತಾ ಇದೆ. ಫುಲ್ಲು ಕತ್ಲೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರುತ್ತೆ. ತುಂಬ ಕಲರೆಲ್ಲ ಚೇಂಜ್ ಮಾಡ್ಕೊಳ್ಳೋ ಥರ ಆಪ್ಷನ್ ಕೂಡ ಇದೆ. ಹಾಗೆ ಅದು ರೊಟೇಟ್ ಕೂಡ ಆಗುತ್ತೆ. ಎಲ್ಲೋ ಬೇರೆ ಎಲ್ಲೋ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ, ಹಾಗಾಗಿ ಆರಾಮಾಗಿ ತಗೋಬೋದು. ತುಂಬಾ ಇಷ್ಟ ಆಯಿತು ಇದು. ಇದನ್ನು ಓಪನ್ ಮಾಡಬೇಕಾದ್ರೆ ನನ್ನ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಅಂದ್ಬಿಟ್ಟು ಕೂಡ ಅದು ವೀಡಿಯೋ ಮಾಡಿದ್ದೀನಿ. ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ರೊಟೇಟ್ ಕೂಡ ಆಗುತ್ತೆ. ಬೆಳಕಿರೋದ್ರಿಂದ ಸ್ವಲ್ಪ ಈ ಥರ ಕಾಣಿಸ್ತಿದೆ. ಫುಲ್ ಕತ್ಲೆ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಲಲ್ಲೂ ಕೂಡ ಯೂಸ್ ಮಾಡ್ಬೋದು, ರೂಮ್ಗಳಲ್ಲೂ ಕೂಡ ಹಾಕೋಬೋದು. ನೆಕ್ಸ್ಟು ನಾನೀಗ ವಾಲ್ ಹ್ಯಾಂಗಿಂಗ್ಗಳು ತಂದಿದ್ನಲ್ಲ ಅದನ್ನು ನಮ್ಮ ಹಾಲಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಇದು ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಕಾಣಿಸೋ ಥರ ಇರಲಿ ಅಂದ್ಬಿಟ್ಟು ಅಲ್ಲಿಗೆ ಹಾಕಿದೆ. ಸ್ವಲ್ಪ ಸೈಜ್ ಚಿಕ್ಕನೇ ಆಯ್ತು ಇದು. ಇರಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಅಲ್ಲಿ ಫಿಕ್ಸ್ ಮಾಡಿದೆ. ಹಾಗೆ ಈ ಒಂದು ವಾಲು ನನಗೆ ಫುಲ್ ಖಾಲಿ ಖಾಲಿ ಅನ್ನಿಸ್ತಿತ್ತು. ಲೈಟ್ ಪಿಂಕ್ ಕಲರ್ ಇರೋದ್ರಿಂದ ಅದ್ರ ಮೇಲೆ ಇದು ಬ್ಲ್ಯಾಕ್ ಕಲರ್ ಮೇಲೆ ಫ್ಲವರ್ ಬಂದಿತ್ತಲ್ಲ, ಈ ವಾಲ್ ಹ್ಯಾಂಗಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸೆಂಟರ್ಗೆ ದೊಡ್ಡದು ಹಾಕ್ಬಿಟ್ಟು ಇನ್ನು 2 ಚಿಕ್ಕದಿತ್ತಲ್ಲ ಅದನ್ನು ಮೇಲೆ ಕೆಳಗೆ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ಹೇಗೆ ಕಾಣಿಸ್ತಿದೆ ಹಾಕಿದ ಮೇಲೆ ಅಂದ್ಬಿಟ್ಟು. ನಾನು ಫಸ್ಟು ವಾಲ್ ಪೇಪರ್ನ ಅಂಟಿಸಿದ್ನಲ್ಲ ಗೋಡೆ ಮೇಲೆ, ನಂಗೆ ಅದೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಆದರೆ ಪೇಂಟ್ ಮಾಡೋವಾಗ ಅದನ್ನೆಲ್ಲ ತೆಗಿಲೇಬೇಕಾಯಿತು. ಸಖತ್ ಬೇಜಾರಾಯ್ತು ನಂಗೆ ಆ ಟೈಮಲ್ಲಿ. ಮತ್ತೆ ಅಂಟ್ಸೋಕ್ಕೀಗ ಬೇಡ ಅಂತಾರೆ ಮನೆಯವರು, ಪೇಂಟೆಲ್ಲ ಮಾಡಿದ್ದೀವಲ್ಲ ರೀಸೆಂಟಾಗಿ ಅಂದ್ಬಿಟ್ಟು. ಅದಕ್ಕೀಗ ಸದ್ಯಕ್ಕೆ ಈ ಥರ ಹಾಕ್ತಾಯಿದ್ದೀನಿ. ಇದು ಮಕ್ಕಳ ರೂಮಲ್ಲಿ ನನ್ನ ಮಗಳು ಆಟ ಸಾಮಾನೆಲ್ಲ ಅಂಟಿಸ್ಬಿಟ್ಟು ಅಲ್ಲಿ ಎಲ್ಲ ಹಾಕೊಂಬಿಟ್ಟಿಲ್ಲ. ಅದಕ್ಕೆ ಅದು ಬೇಡ ಅಂತ ತೆಗೆದ್ಬಿಟ್ಟು ಇಲ್ಲಿಗೆ ಕೂಡ ಒಂದು ವಾಲ್ ಹ್ಯಾಂಗಿಂಗ್ನ ಹಾಕ್ತಾಯಿದ್ದೀನಿ. ಬಟರ್ಫ್ಲೈದು ಇದು ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು ಆ ಗೋಡೆಗೆ. ಇದು ಆ ಲೈಟ್ ಪರ್ಪಲಲ್ಲಿದೆ, ಹಾಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇವತ್ತು ಒಂದು ಯೂಸ್ಫುಲ್ ಟಿಪ್ಸ್ನ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಇವು ಸ್ವಿಚ್ ಬೋರ್ಡ್ಗಳೆಲ್ಲ ಗಲೀಜಾಗಿರುತ್ತಲ್ಲ ಅಡುಗೆ ಮನೆಯಲ್ಲಿ ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂದ್ಬಿಟ್ಟು ನಾನು ಕೂಡ ಸರ್ಚ್ ಮಾಡಬೇಕಾದ್ರೆ ನನಗೆ ಇದೊಂದು ಐಡಿಯಾ ಸಿಕ್ತು. ಅದು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಪೇಸ್ಟ್ ಬರುತ್ತಲ್ಲ, ಯಾವುದಾದ್ರೂ ನೀವು ಯೂಸ್ ಮಾಡೋ ಅಂಥ ಪೇಸ್ಟು, ಅದನ್ನು ಯಾವುದಾದ್ರೂ ಒಂದು ಯೂಸ್ ಮಾಡೋದಕ್ಕೆ ಚೆನ್ನಾಗಿಲ್ಲ ಅನ್ನೋ ಬ್ರಷ್ಷು, ಅಂದರೆ ಹಳೆ ಬ್ರಷ್ಷು, ಅದರಲ್ಲಿ ಪೇಸ್ಟ್ನ ಹಾಕ್ಬಿಟ್ಟು ಸ್ವಿಚ್ ಬೋರ್ಡ್ನ ಈ ರೀತಿ ಉಜ್ಜಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನನಗೆ ಇದನ್ನೆಲ್ಲ ಮುಟ್ಟೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ಹಾಗಾಗಿ ಮನೆಯವ್ರು ಮಾಡಿಕೊಟ್ರು. ಆದರೆ ಇದನ್ನ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಡಿ ಪಿನ ಆಫ್ ಮಾಡಿಬಿಟ್ಟು ಮಾಡಿದ್ರೆ ಇನ್ನೂ ಸೇಫು. ಹಾಗೆ ಡೈರೆಕ್ಟಾಗಿ ಮುಟ್ಟೋದಕ್ಕೆ ಹೋಗಬೇಡಿ. ಆದಷ್ಟು ಬಟ್ಟೆಯಲ್ಲಿ ಈ ಥರ ನಾವು ಲಾಸ್ಟಲ್ಲಿ ಒರೆಸ್ಕೊಂಡ್ರೆ ನೋಡಿ ಈ ಥರ ಸ್ವಿಚ್ ಬೋರ್ಡು ಕ್ಲೀನ್ ಆಗುತ್ತೆ. ಇದೊಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಕೂಡ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಫುಲ್ ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಿದೆ.
ನನ್ನ ಕಿಚನ್ ಸ್ಲ್ಯಾಬ್ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ನೋಡಿ ಅದು ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು, ಅದು ಟೈಲ್ಸ್ ಥರ ಏನಿತ್ತು ಅದನ್ನು ನಾವು ಪೇಸ್ಟ್ ಮಾಡಿದ್ವಲ್ಲ, ಅದು ಮೇಲ್ಗಡೆ ಲೇಯರ್ ಎಲ್ಲ ಎದ್ದೊಳ್ತಾ ಇದೆ. ಈ ಥರ ಕೈಗೆಲ್ಲ ಬರ್ತಾ ಇರುತ್ತೆ. ಹಾಗೆ ನಾವೇನಾದರೂ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೂ ಕೂಡ ಅದಕ್ಕೂ ಬರುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಐಟಮ್ನ ನಾವು ಇಟ್ಟಿದ್ರೆ ಪಾತ್ರೆಗೂ ಕೂಡ ಎಲ್ಲ ಕಚ್ಕೊಂಡಿರುತ್ತೆ. ಅದು ಸ್ವಲ್ಪ ನಂಗೆ ಇರಿಟೇಷನ್ ಆಗ್ತಿತ್ತು. ಫುಲ್ಲು ಎಲ್ಲ ಒಂದೇ ಸಲ ಎದ್ದೋಗ್ಬಿಟ್ರು ಏನು ಅನಿಸ್ತಿರ್ಲಿಲ್ಲ. ನಾರ್ಮಲ್ ಕ್ಲೈನ್ ವೈಟ್ ಇದ್ದಿದ್ರು ಓಕೆ ನನಗೆ. ಆದರೆ ಇದು ದಿನ ಸ್ವಲ್ಪ ನೋಡಿ ಈ ಥರ ಬರ್ತಾನೆ ಇದೆ. ಹಂಗಾಗಿ ಸಖತ್ ಬೇಜಾರಾಯಿತು ನನಗೆ. ಅದಕ್ಕೆ ಅದನ್ನು ಏನು ಮಾಡೋದು ಅಂತ ಗೊತ್ತಾಗದೆ ಅದು ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಈಗ ಅದನ್ನೆಲ್ಲ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಮತ್ತೆ ಅಂದ್ಬಿಟ್ಟು ಈ ಒಂದು ವಾಲ್ಪೇಪರ್ ನನಗೆ ಮೀಶೋದಲ್ಲಿ ಸಿಕ್ತು. ಬೇರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಸಿಗುತ್ತೆ ವಾಟರ್ ಪ್ರೂಫ್ ವಾಲ್ಪೇಪರ್ ಇದು. ಆ ಗೋಡೆಗಳಿಗೂ ಕೂಡ ಅಂಟಿಸ್ಬೋದು, ಹಾಗೆ ಈ ಥರ ಸ್ಲ್ಯಾಬ್ ಮೇಲೆ ಕೂಡ ಅಂಟಿಸ್ಬೋದು. ನಾನು ಬ್ಲ್ಯಾಕ್ ಕಲರಲ್ಲೇ ತಗೊಂಡೆ. ಚೆನ್ನಾಗಿರುತ್ತೆ ಬ್ಲ್ಯಾಕ್ ಕಲರ್ ಅಂದ್ಬಿಟ್ಟು. ನನ್ನ ಫೇವ್ರೆಟ್ ಕಲರ್ ಕೂಡ ಬ್ಲ್ಯಾಕೇ ಅಲ್ವಾ ಅಂದ್ಬಿಟ್ಟು ನಾನು ಬ್ಲ್ಯಾಕಲ್ಲಿ ತೊಗೊಂಡೆ. ಇನ್ನೂ ಬೇರೆ ಕಲರ್ಗಳು ಕೂಡ ಸಿಗುತ್ತೆ ಇದರಲ್ಲಿ. ಇದನ್ನು ನಾನೀಗ ಅಲ್ಲಿ ಅಂಟಿಸ್ತಾ ಇದ್ದೀನಿ. ಇದು ವಾಟರ್ ಪ್ರೂಫ್ ಅಂತ ಇದೆ, ಆದರೆ ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ನನಗೆ ತುಂಬಾ ಇಷ್ಟ ಆಯಿತು ಇದು. ಅದು ಪುಡಿ ಎಲ್ಲ ಬೀಳ್ತಾ ಇತ್ತಲ್ಲ, ಅದಕ್ಕಿಂತ ಇದು ಬೆಟರ್ ಅಂತ ಅನ್ನಿಸ್ತು. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಇವಾಗ ಅದನ್ನು ಅಂಟಿಸಿದ ಮೇಲೆ ಅಂದ್ಬಿಟ್ಟು. ಒಂದು 150 ರುಪೀಸ್ ಏನೋ ಪೇ ಮಾಡಿದ್ದೀನಿ ಅಷ್ಟೇ ನಾನು ಇದಕ್ಕೆ. ನೋಡೋಣ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ. ಈಗ ನಾನು ಇದಕ್ಕೆ ಎಷ್ಟು ಯೂಸ್ ಮಾಡಿದ್ದೀನೋ ಅದರ ಇನ್ನೂ 2ರಷ್ಟು ವಾಲ್ಪೇಪರ್ ಮಿಕ್ಕಿದೆ ನನಗೆ. ಅದನ್ನು ಮತ್ತೆ ಬೇಕಾದರೆ ರಿಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಸರಿ, ಇಷ್ಟೇ. ಇದು ಒಂದು ಸ್ಲ್ಯಾಬ್ಗೆ ಅಷ್ಟೇ ಹಾಕಿದ್ದು. ನೋಡಿ ಹಾಕಿದ ಮೇಲೆ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ನಾರ್ಮಲಾಗಿ ಈಗ ಹೊಸ ಮನೆಗಳಿಗೆಲ್ಲ ಗ್ರಾನೈಟ್ ಎಲ್ಲ ಫಿಕ್ಸ್ ಮಾಡ್ತಾರಲ್ಲ, ಅದೇ ಥರನೇ ಅನ್ನಿಸ್ತಿದೆ. ಅಂಟಿಸಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಚೆನ್ನಾಗಿದೆ. ಈಗಂತೂ ಫುಲ್ ಖುಷಿ ಆಯಿತು ನನಗೆ. ಅದು ಪುಡಿ ಬೀಳ್ತಾ ಇದ್ದಿದ್ದು ನೋಡಿ, ಸ್ಟವ್ ಮೇಲೆಲ್ಲ ಬೀಳ್ತಿತ್ತು. ಅದು ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರು ಹೋಗ್ತಾನೆ ಇರಲಿಲ್ಲ. ಸಖತ್ ಬೇಜಾರಾಗ್ತಿತ್ತು ಅದು. ಇವತ್ತು ಅದೊಂದು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಫೈನಲಾಗಿ ಕಿಚನ್ನು ಕೂಡ ಈ ಥರ ರೆಡಿ ಮಾಡಿಕೊಂಡೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದು ಏನಾದರೂ ಮಾಡಬೇಕು ಅಂತ. ಇವಾಗ ಅದು ಕೂಡ ಆಗಿದೆ. ಹಾಗೆ ಮತ್ತು ಇದೊಂದು ಸ್ಟ್ಯಾಂಡಿಗೆ ಇದ್ರ ಎಡ್ಜಸ್ ಎಲ್ಲ ಸ್ವಲ್ಪ ನಾನು ಹೇಳಿದ್ದನಂದು 2 ಸಲ ಸ್ವಲ್ಪ ಸ್ಕಿನ್ ಕಟ್ಟಾಗಿದೆ. ಅದಕ್ಕೂ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಇವತ್ತು ಈ ವಾಲ್ ಹ್ಯಾಂಗಿಂಗ್ದೆಲ್ಲ ಬಾಕ್ಸ್ಗಳೆಲ್ಲ ಬಂದಿತ್ತಲ್ಲ, ಅದನ್ನೇ ಕಟ್ ಮಾಡಿಕೊಂಡು ನಾನು, ಹಾಗೆ ವಾಲ್ಪೇಪರ್ ಮಿಕ್ಕಿತ್ತಲ್ಲ ಸ್ವಲ್ಪ, ಅದಕ್ಕೆ ಸ್ವಲ್ಪ ಅಂಟಿಸ್ಬಿಟ್ಟು ಅದ್ರ ಮೇಲೆ ಬಾಕ್ಸ್ಗಳನ್ನ ಇಡೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿರುತ್ತೆ ಒಂಥರ. ನಾರ್ಮಲಾಗಿ ಸ್ಟ್ಯಾಂಡ್ನೇ ಇಡೋದಕ್ಕಿಂತ ಇಲ್ಲ ನ್ಯೂಸ್ ಪೇಪರ್ ಹಾಕಿದ್ರೆ ಒಂಥರ ಕಾಣಿಸ್ತಿರುತ್ತೆ. ಹಾಗಾಗಿ ಸ್ಲ್ಯಾಬ್ ಮೇಲೆ ಏನು ಹಾಕಿದ್ದೀನೋ ಅದೇ ವಾಲ್ಪೇಪರ್ನ ಇಲ್ಲಿಗೂ ಯೂಸ್ ಮಾಡಿಕೊಂಡ್ರೆ ಸೇಮ್ ಕಲರು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೇನು ಜಾಸ್ತಿ ಏನು ಇದಕ್ಕೆ ಖರ್ಚೆ ಮಾಡಿಲ್ಲ. ಅದು ಹೇಗೂ ವೇಸ್ಟ್ ಆಗ್ತಿತ್ತಲ್ಲ, ಅದು ಕಾರ್ಡ್ಬೋರ್ಡ್ ಶೀಟೆಲ್ಲ, ಅದು ಬಾಕ್ಸ್ ಬಂದಿತ್ತಲ್ಲ ವಾಲ್ ಹ್ಯಾಂಗಿಂಗ್ದು ಅದ್ರದ್ದು, ಅದನ್ನು ಅಳತೆ ಕಟ್ ಮಾಡಿಕೊಂಡು ಈಗ ನನ್ನ ಹತ್ರ ಮಿಕ್ಕಿದಂಥ ವಾಲ್ಪೇಪರ್ನ ಅದಕ್ಕೆ ಅಂಟಿಸ್ಬಿಟ್ಟು ಈ ಥರ ಇಡ್ತಾಯಿದ್ದೀನಿ. ನೋಡಿ, ಇದು ಒರೆಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಅದ್ರ ಮೇಲೆ ಏನು ಕೊಳೆ ಕೂರೋದೇ ಇಲ್ಲ. ಫುಲ್ಲು ಸಾಫ್ಟಾಗಿರೋದ್ರಿಂದ ಒರೆಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಆಯಿಲ್ ಬಿದ್ದರೂ ಇಲ್ಲ ಬೇರೆ ಏನಾದರೂ ಬಿತ್ತು ಅಂದ್ರೂ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸ್ತಿದೆ. ಚೆನ್ನಾಗಿದೆ. ಈ ಥರ ಯೂಸ್ ಮಾಡ್ಕೋಬೋದು. ನ್ಯೂಸ್ ಪೇಪರ್ ಹಾಕೋದಕ್ಕಿಂತ ಇದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮಿಕ್ಸಿ ಇಡೋದಕ್ಕೆ ಅಂದ್ಬಿಟ್ಟು ಇನ್ನೊಂದು ಅದೇ ಥರ ಬಾಕ್ಸ್ ಇತ್ತು. ಅದಕ್ಕೂ ಕೂಡ ಇದನ್ನೇ ನಾನು ವಾಲ್ಪೇಪರ್ನೇ ಅಂಟಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಒಂದು ವುಡನ್ದು ಒಂದು ಶೀಟ್ ಇತ್ತು, ಅದ್ರ ಮೇಲೆ ಇಟ್ಟಿದ್ದೆ. ಅದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಂಗಾಗಿ ಡೈರೆಕ್ಟಾಗಿ ಹಾಗೆ ಸ್ಲ್ಯಾಬ್ ಮೇಲೆ ಇಡೋದಕ್ಕಿಂತ ಇದೊಂದು ಬಾಕ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಮಿಕ್ಸಿ ಇಡೋಣ. ಸ್ವಲ್ಪ ಹೈಟ್ ಕೂಡ ಮೇಲೆ ಬರುತ್ತೆ, ಹಾಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಹಾಗಾಗಿ ಒಂದು ಬಾಕ್ಸ್ಗೂ ಕೂಡ ಅದೇ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಫುಲ್ಲು ಹಾಕ್ತಾಯಿಲ್ಲ ನಾನು, ಸುತ್ತ ಮತ್ತು ಮೇಲ್ಗಡೆ ಮಾತ್ರ ಹಾಕ್ತಾಯಿದ್ದೀನಿ, ಕೆಳಗಡೆ ಹಾಗೇ ಇರುತ್ತೆ. ಹಾಗೆ ಈ ಸ್ಟ್ಯಾಂಡು ನನಗೆ ತುಂಬ ಇಷ್ಟಪಟ್ಟು ತಗೊಂಡೆ. ಹಾಗೆ ತುಂಬ ಯೂಸ್ ಆಗುತ್ತೆ ಐಟಮ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಕಿಚನಲ್ಲಿ. ಆದರೆ ಈ ಎಡ್ಜಸ್ ಎಲ್ಲ ಫುಲ್ ಶಾರ್ಪಾಗಿದ್ದರಿಂದ ನನಗೆ 2 ಸಲ ಸ್ಕಿನ್ ಕಟ್ಟಾಗಿತ್ತು. ಅದ್ರ ಕೆಳಗಡೆ ಎಲ್ಲ ಒರೆಸ್ಕೊಳಕ್ಕೆ ಹೋದಾಗ ಇಲ್ಲ ಅಲ್ಲಿ ಏನಾದರೂ ನಾವು ಕೆಲಸ ಮಾಡೋವಾಗ ಟಚ್ ಆದರೆ ಥರ ಆಗ್ತಿತ್ತು, ಸ್ಕಿನ್ ಕಟ್ಟಾಗ್ತಿತ್ತು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮನೆಯವರು ಈ ಒಂದು ಐಡಿಯಾ ಕೊಟ್ಟರು. ಎಮ್ ಸೀಲ್ ಬರುತ್ತಲ್ಲ, ಅದನ್ನು
ಅದಕ್ಕೆ ಹಾಕು ಅಂತ ಹೇಳಿದ್ರು ಅವರು. ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ಅದರಲ್ಲಿ 2 ಥರ ಮೆಟೀರಿಯಲ್ ಕೊಟ್ಟಿರ್ತಾರೆ. ಅದನ್ನು ಈವನ್ನಾಗಿ ತಗೊಂಡು 2 ಸೇಮ್ ಮೆಷರ್ಮೆಂಟಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣ ಸಣ್ಣ ಈ ಥರ ಉಂಡೆಗಳನ್ನ ಮಾಡ್ಕೊಂಡು ನಾನು ಅಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಹೋದ ತಕ್ಷಣ ಇದು ಗಟ್ಟಿ ಆಗುತ್ತೆ. ಹಾಗೆ ಅದೇ ಜಾಗದಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ, ಬಿದ್ದೋಗಲ್ಲ ಬೇಗ. ಇದು ತುಂಬ ದಿನ ಇರುತ್ತೆ ಇದೇ ಥರ ಅಂತ ಹೇಳಿದ್ರು. ನಾನು ನಾರ್ಮಲ್ ಕ್ಲೇ ಏನಾದರೂ ಹಾಕೋಣ ಅಂದ್ಕೊಂಡೆ, ಆದರೆ ಅದು ಗಟ್ಟಿ ಆದ ತಕ್ಷಣ ಬಿದ್ದೋಗುತ್ತೆ. ಅದಕ್ಕೆ ಮನೆಯವರು ಇದನ್ನು ಹಾಕು ಅಂತ ಹೇಳಿದ್ರು. ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಸೇಫಾಗಿ ಕೂಡ ಯೂಸ್ ಮಾಡ್ಬೋದು ಇನ್ಮೇಲೆ. ಈಗ ಅದನ್ನು ಕೂಡ ನಾನು ಅದು ಯಾವ ಜಾಗದಲ್ಲಿತ್ತೋ ಅದೇ ಜಾಗಕ್ಕೆ ಇಡ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲಿ ಮಿಕ್ಸಿ ನಾರ್ಮಲಾಗಿ ಅದನ್ನು ಅಷ್ಟೇ ಫಸ್ಟ್ ಎಲ್ಲಿ ಇಟ್ಟಿದ್ನೋ ಅದೇ ಜಾಗದಲ್ಲೇ ಮಿಕ್ಸಿನೂ ಕೂಡ ಇಟ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಫಸ್ಟ್ ಇದಕ್ಕೂ ಇವಾಗಿಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂದ್ಬಿಟ್ಟು. ಕಿಚನ್ ಸ್ಲ್ಯಾಬ್ ಇವಾಗಲೇ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಇವಾಗ ಅನ್ನಿಸ್ತಿದೆ, ನಾನದು ಟೈಲ್ಸ್ನ ಹಾಕ್ಸೋದಕ್ಕಿಂತ ನಾರ್ಮಲ್ ನಂದು ಫಸ್ಟ್ ಇತ್ತಲ್ಲ ಕಲ್ಲು, ಅದಕ್ಕೆ ಈ ವಾಲ್ಪೇಪರ್ನ ಅಂಟಿಸ್ಕೊಂಡಿದ್ರೆ ಸಾಕಾಗಿತ್ತು ಅಂತ. ಆದರೆ ಅದು ಯೂಸ್ ಮಾಡಿದ ಮೇಲೇ ಗೊತ್ತಾಗೋದು. ಫಸ್ಟೇ ಎಲ್ಲರಿಗೆ ಎಲ್ಲ ವಿಷಯಗಳು ಗೊತ್ತಿರಲ್ಲ. ಮನೆಯವ್ರು ಅಂತಿದ್ರು, ಯಾರಾದರೂ ನಿಂಗೆ ಹೇಳ್ತಾರೆ ನೋಡು, ಈ ಮೊನ್ನೆ ಏನು ಮಾಡಿ ಮತ್ತೆ ಇದೇನೋ ಮಾಡ್ತಿದ್ಯಾ ಅಂತ. ಈಗ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದು ಎಲ್ಲರಿಗೂ ಎಲ್ಲ ವಿಷಯಗಳು ಮೊದಲೇ ಗೊತ್ತಿರಲ್ಲ. ಕೆಲವೊಂದೆಲ್ಲ ನಾವು ಇದು ಯೂಸ್ ಮಾಡಿದ ಮೇಲೇ ನಾವು ಹೇಳೋದಕ್ಕಾಗೋದು ಏನಾಯಿತು ಏನು ಇಲ್ಲ ಅಂದ್ಬಿಟ್ಟು. ನನಗೆ ಆದಂಥ ಎಕ್ಸ್ಪೀರಿಯೆನ್ಸ್ನ ನಾನು ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಹಾಗೆ ಇದೊಂದಷ್ಟು ಬೋರ್ಡ್ಗಳೆಲ್ಲ ಇತ್ತಲ್ಲ, ಇದು ಸ್ವಲ್ಪ ಜಾಗ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಅದು ಅಂಟಿಸೋದಕ್ಕೆ ಡಬಲ್ ಟೇಪ್ ಸಿಗುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಈಗ ಅಂಟಿಸ್ತಾ ಇದ್ದೀನಿ. ಇದು ಟೈಲ್ಸ್ ಮೇಲೆಲ್ಲ ಚೆನ್ನಾಗಿ ಕೂರುತ್ತೆ, ಏನಾಗಲ್ಲ. ನಾರ್ಮಲ್ ಗೋಡೆಗಳ ಮೇಲೂ ಹಾಕ್ಬೋದು, ಟೈಲ್ಸ್ ಮೇಲೂ ಕೂಡ ಹಾಕ್ಬೋದು. ನೋಡಿ ಈಗ ಈ ಥರ ಈ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ವಾಲ್ ಹ್ಯಾಂಗಿಂಗ್ ಇತ್ತಲ್ಲ, ಅದು ಈ ಕಡೆ ನಾನು ವೀಡಿಯೋ ಮಾಡೋವಾಗೆಲ್ಲ ಈ ಗೋಡೆ ಖಾಲಿ ಖಾಲಿ ಥರ ಕಾಣಿಸ್ತಿತ್ತು ನನಗೆ. ಅದಕ್ಕೆ ಆ ಜಾಗಕ್ಕೆ ಈ ಒಂದು ವಾಲ್ ಹ್ಯಾಂಗಿಂಗ್ನ ಹಾಕ್ತಾಯಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೇನೋ ಇಷ್ಟ ಆಯಿತು. ಆ ಜಾಗಕ್ಕೆ ಇದು ಕರೆಕ್ಟಾಗಿ ಸೂಟ್ ಆಗ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿಗೆ ಅದನ್ನು ಫಿಕ್ಸ್ ಮಾಡಿದೆ. ರೀಸೆಂಟಾಗಿ ನಮ್ಮ ಮನೆಯವರೊಂದು ಫಿಶ್ನ ತಂದಿದ್ರು, ದೃಷ್ಟಿ ಮೀನು ಅಂದ್ಬಿಟ್ಟು. ಅದು ತುಂಬ ದಿನ ಇರಲಿಲ್ಲ ನಮ್ಮ ಮನೆಯಲ್ಲಿ, ಬೇಗ ಸತ್ತೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ನನಗನ್ಸ್ದಂಗೆ ಅದು ದೃಷ್ಟಿ ಮೀನಲ್ವಾ, ಅದು ದೃಷ್ಟಿ ಆದರೆ ಆ ಥರ ಆಗುತ್ತೆ ಅಂತ ಹೇಳಿದ್ರು ಯಾರೋ. ಅದಕ್ಕೆ ಅದು ತಂದಿದ್ದಂಥ ಬೌಲ್ ಇತ್ತಲ್ಲ ಫಿಶ್ ಹಾಕೋದಕ್ಕೆ, ಅದು ವೇಸ್ಟಾಗಿ ಹಾಗೆ ಉಳ್ಕೊಂಡಿತ್ತು. ಅದಕ್ಕೆ ಒಂದು ಮನಿ ಪ್ಲ್ಯಾಂಟ್ನ ಹಾಕಿ ಇಡೋಣ ಕಿಚನಲ್ಲಿ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ಥರ. ಇದನ್ನು ಎಲ್ಲಿಡೋದು ಅಂತ ನೋಡ್ತಿದ್ದೆ. ಅಲ್ಲೆಲ್ಲ ನಾವು ಅಡುಗೆ ಎಲ್ಲ ಮಾಡಬೇಕಾದ್ರೆ ಅದು ಅಲ್ಲಾಡ್ಸೋದೆಲ್ಲ ಮಾಡಬಾರ್ದು. ಅದಕ್ಕೆ ಆ ಥರ ಅಲ್ಲಾಡ್ಸೋಕ್ಕಾಗದೇ ಇರೋಂಥ ಜಾಗ ನಾವು ಕಡಿಮೆ ಯೂಸ್ ಮಾಡೋವಂಥ ಜಾಗದಲ್ಲಿ ಇಡೋಣ ಅಂದ್ಬಿಟ್ಟು ಅಲ್ಲಿಗೆ ಇಟ್ಟಿದ್ದೀನಿ. ನೋಡಬೇಕು, ಅಲ್ಲೂ ಈಗ ಅಡುಗೆ ಎಲ್ಲ ಮಾಡಬೇಕಾದ್ರೆ ಬಿಸಿ ಎಲ್ಲ ತಾಗ್ತಾ ಇರುತ್ತೆ. ಆಮೇಲೆ ನೋಡೋಣ, ಬೇರೆ ಕಡೆ ಎಲ್ಲರೂ ಚೇಂಜ್ ಮಾಡಬೇಕು. ಸದ್ಯಕ್ಕೀಗ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಈ ಸೈಡು ಸಿಂಕ್ ಮೇಲ್ಗಡೆ ಒಂದು ಜಾಗ ಇಲ್ಲೂ ಕೂಡ ಖಾಲಿ ಇದೆ ಅಂತ ಅನ್ನಿಸ್ತಿತ್ತು. ಇನ್ನೊಂದು ನಾನು ರೂಮಲ್ಲಿ ಲೈಟ್ ಇಡೋಕ್ಕೆ ಯೂಸ್ ಮಾಡ್ಕೊಂಡಲ್ಲ, ಆ ಒಂದು ವಾಲ್ ಹ್ಯಾಂಗಿಂಗ್ನ ಇನ್ನೊಂದಿತ್ತಲ್ಲ ಅದನ್ನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟೈಲ್ಸ್ ಮೇಲೆ ನೋಡೋದಕ್ಕೆ ಅಂದ್ಬಿಟ್ಟು ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಪ್ಲ್ಯಾಂಟು ಇಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಮಕ್ಕಳದು ಕ್ಲೇ ಎಲ್ಲ ತಂದಿದ್ವಲ್ಲ, ಅದ್ರದ್ದೊಂದು ಬಾಕ್ಸ್ ಖಾಲಿಯಾಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಇಲ್ಲಿಟ್ಟಿದ್ದೀನಿ. ಬಾಕ್ಸ್ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಅದು ಅಂದ್ಬಿಟ್ಟು ಅದನ್ನು ಅಲ್ಲಿಟ್ಟಿದ್ದೀನಿ. ಇನ್ನು ಈ ಗ್ಲಾಸ್ ಜಾರ್ಗಳ ಮೇಲಿರೋವಂಥ ಜಾಗ ಸ್ವಲ್ಪ ಖಾಲಿ ಇದೆ, ಅಲ್ಲಿಗೆ ಏನಾದರೂ ಮಾಡಬೇಕು. ಫೈನಲ್ ಆಗಿ ನೋಡಿ, ನನ್ನ ಕಿಚನ್ ರೀಮೇಕ್ ಓವರ್ ಆದಮೇಲೆ ಈ ಥರ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫುಲ್ ಕ್ಲೀನಾಗಿದೆ. ಹಾಗೆ ನೋಡೋದಕ್ಕೂ ಬ್ಲ್ಯಾಕ್ ಕಲರ್ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲವುದು ಕೂಡ. ನನಗೆ ಸಖತ್ ಸಮಾಧಾನ ಆಯ್ತು ಇವತ್ತು ಅಂತಲೇ ಹೇಳ್ಬೋದು. ಅದು ಸಖತ್ ಇರಿಟೇಟ್ ಆಗ್ತಿತ್ತು ಆ ಪುಡಿ ಉದ್ರದೆಲ್ಲ ನೋಡಿ ನನಗೆ. ಇವತ್ತು ಅದಕ್ಕೊಂದು ಪರಿಹಾರ ಸಿಕ್ಕಿದೆ. ಫುಲ್ ಇವತ್ತು ಕಿಚನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಐಟಮ್ ಬಂದಿತ್ತು, ಇದನ್ನು ನಾನು ಆವಾಗಲೇ ತೋರಿಸೋದು ಮರ್ತೋಗಿತ್ತು. ನೋಡಿ, ಇದೊಂದು ಈ ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು. ಇದು ಅಷ್ಟೇ ಮೀಶೋದಲ್ಲಿ ಆಫರಲ್ಲಿತ್ತು. ಜಸ್ಟ್ 36 ರೂಪೀಸಿಗೆ 3 ಪೀಸ್ ಕೊಟ್ಟಿದ್ದಾರೆ. ಅದು ಮಾಡಿರೋದಕ್ಕಾದರೂ ಬೆಲೆ ಬೇಡವಾ ಅಂತ ಅನ್ನಿಸ್ತು ನನಗೆ. ಆಲ್ರೆಡಿ ಮಕ್ಕಳು ಒಂದನ್ನು ಯೂಸ್ ಮಾಡ್ತಿದ್ದಾರೆ, ಇನ್ನು 2 ಹಾಗೇ ಇತ್ತು. ಅದಕ್ಕೆ ಒಂದನ್ನೇ ಈ ಥರ ಇದ್ರ ಮೇಲೆ ಸ್ಟ್ಯಾಂಡ್ ಮೇಲೆ ಇಡೋಣ ಅಂತ ಇಡ್ತಾಯಿದ್ದೀನಿ. ಕಲರ್ಫುಲ್ಲಾಗಿ ಚೆನ್ನಾಗಿದೆ ಇದು.
ಈ ಗೋಬಿ ಎಲ್ಲ ತಿನ್ನೋದು, ಹಾಗೆ ಫ್ರೂಟ್ಸ್ಗಳು, ಮೇಯ್ನ್ ಫ್ರೂಟ್ಸ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಹಾಕ್ತೀವಲ್ಲ ಫ್ರೂಟ್ಸ್ ಎಲ್ಲ, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಈ ಒಂದು ಲೈಟ್ನ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ, ಈ ಥರ ನಾವು ಹ್ಯಾಂಡಲ್ ಟಚ್ ಮಾಡಿದ್ರೆ ಅದು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಚಾರ್ಜಿಂಗ್ ಲೈಟ್ ಇದು ಚೆನ್ನಾಗಿರುತ್ತೆ ಒಂಥರ ನೋಡಿ. ನೋಡ್ತೀನಿ ಇದು ಯೂಸ್ ಮಾಡಿ ಎಷ್ಟು ದಿನ ಬರುತ್ತೆ ಅಂತ ಇದಕ್ಕೆ ಗ್ಯಾರಂಟಿ ಎಲ್ಲ ಇಲ್ಲ. ರಿಮೋಟಿಂದ ಯೂಸ್ ಮಾಡ್ಬೋದು, ಇಲ್ಲ ಕೈಯಲ್ಲೇ ಟಚ್ ಮಾಡಿದ್ರು ಕೂಡ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಇದರಲ್ಲಿ ಎಷ್ಟು ಥರ ಕಲರ್ ಚೇಂಜ್ ಆಗುತ್ತೆ ಅಂತ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಹಾಗೆ ಚೆನ್ನಾಗಿದೆ. ಹಾಗೆ ಬ್ಲಿಂಕ್ ಆಗೋ ಥರ ಆಪ್ಷನ್ ಕೂಡ ಇದೆ. ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಬೇಕು ಈಗ ನೆಕ್ಸ್ಟು ನನ್ನ ಮಗಳ ಬರ್ತಡೇ ಇದೆ, ಅವತ್ತು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಮತ್ತೊಂದು ಸಲ ನಿಮಗೆ. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೇನೋ, ಪರವಾಗಿಲ್ಲ, ಯೂಸ್ ಮಾಡ್ಬೋದು. 350 ರುಪೀಸ್ಗೆ ತಗೋಬೋದು, ಮತ್ತೆ ರಿಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಚೆನ್ನಾಗಿದೆ, ಒಂಥರ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಡಾರ್ಕಲ್ಲಿ ನೋಡಬೇಕು. ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತ ಕೂಡ ನಂಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಯಾರಿಗಾದರೂ ಈ ಥರ ಐಟಮ್ಗಳೆಲ್ಲ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬ ಕಡಿಮೆ ಖರ್ಚಿನಲ್ಲಿ ನೀವು ಕೂಡ ನಿಮ್ಮ ಮನೆಯನ್ನು ಡೆಕೋರೇಟ್ ಮಾಡ್ಬೋದು. ಹಾಗೆ ಇದರ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಕೂಡ ಚೆಕ್ ಮಾಡಿ ತಗೋಬೋದು. ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.